ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೂರನೇ ಸುದ್ದಿ ಕರ್ನಾಟಕದ ರಾಜಕಾರಣ. ಸೆಪ್ಟೆಂಬರ್ ಕ್ರಾಂತಿ ಆಯಿತು, ನವೆಂಬರ್ ಕ್ರಾಂತಿ ಆಯಿತು, ಸಂಕ್ರಾಂತಿ ಕೂಡ ಆಯಿತು. ನಾಯಕತ್ವ ಬದಲಾವಣೆ ಆಗುತ್ತೆ, ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಇತ್ಯಾದಿ ಇತ್ಯಾದಿ ಆಗುತ್ತೆ, ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ. ಎಲ್ಲ ಮಾತುಕತೆಗಳು ಕೇವಲ ಮಾತಿಗೆ ಸೀಮಿತ ಆಯಿತು. ಆದರೆ ಇದೀಗ 2 ರಿಂದ 3 ಬಾರಿ ಸತತವಾಗಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿರುವಂತಹ ಶಾಸಕರುಗಳಿಗೆಲ್ಲ ನಾವು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದೀವಿ, ನಮಗೆ ಸಚಿವ ಸ್ಥಾನ ಬೇಕು ಅಂತ ಈ ಹಿಂದೆಯೂ ಕೂಡ ಪಟ್ಟು ಹಿಡಿದಿದ್ರು, ಸಭೆಗಳನ್ನು ಮಾಡಿದ್ರು, ಎಲ್ಲವೂ ಆಗಿತ್ತು. ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಸಿದ್ದರಾಮಯ್ಯನವರು ಕೂಡ ಸಚಿವ ಸಂಪುಟ ಪುನರ್ರಚನೆ ಬಾಕಿ ಇದೆ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಅವರು ಕೂಡ ಮಾತನಾಡಿದ್ರು. ಆದರೆ ಇವೆಲ್ಲದರ ನಡುವೆ ಇದೀಗ ದೆಹಲಿ ಪರೇಡ್ಗೆ ಕಾಂಗ್ರೆಸ್ ಶಾಸಕರು ಹೋಗಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕೈ ಶಾಸಕರ ದೆಹಲಿ ಚಲೋ. ಈ ಹಿಂದೆ ನಾಯಕತ್ವದ ವಿಚಾರವನ್ನು ಬಗೆಹರಿಸಿ ಅಂತ ಕೆಲ ಶಾಸಕರು ದೆಹಲಿಗೆ ಹೋಗಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೆಲ್ಲ ಭೇಟಿ ಮಾಡಿದ್ದು ಎಲ್ಲವನ್ನು ಕೂಡ ನೋಡಿದ್ವಿ. ಆದರೆ ಇದೀಗ ಕಾಂಗ್ರೆಸ್ ಶಾಸಕರು ದೆಹಲಿ ಚಲೋ ಮಾಡಿದ್ದಾರೆ. 32 ಹಿರಿಯ ಕಾಂಗ್ರೆಸ್ ಶಾಸಕರು ದೆಹಲಿ ಪರೇಡ್ ಮಾಡಿರೋದು. ಅಶೋಕ್ ಪಟ್ಟಣ ಆಗಿರ್ಬೋದು, TB ಜಯಚಂದ್ರ ಆಗಿರ್ಬೋದು, ಪ್ರಸಾದ್ ಅಬ್ಬಯ್ಯ ಆಗಿರ್ಬೋದು, ಯಾರ್ಯಾರು 2-2, 3-3 ಬಾರಿ ಆಯ್ಕೆ ಆಗಿ ಬಂದಿದ್ದಾರೆ, ಇವರೆಲ್ಲರೂ ಕೂಡ ದೆಹಲಿಯ ಚಲೋದಲ್ಲಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಆಗಿರ್ಬೋದು, ಎಲ್ಲ ನಾಯಕರು ದೆಹಲಿಯಲ್ಲೇ ಬೀಡ್ಬಿಟ್ಟು ಇವರ ಬೇಡಿಕೆ ಏನು, ಸಚಿವ ಸ್ಥಾನ, ಇದನ್ನು ಬಗೆಹರಿಸಬೇಕು ಅಂತ. ನೀವು ನೋಡಿ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಅಂದರೆ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಪರವಾಗಿದ್ದರೆ DK ಶಿವಕುಮಾರ್ ಅದರ ವಿರುದ್ಧವಾಗಿ ಮಾತನಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಸಚಿವ ಸಂಪುಟ ಆದರೆ ನನ್ನ ಸ್ಥಾನ ಮತ್ತಷ್ಟು ಭದ್ರ ಆಗುತ್ತೆ ಎನ್ನುವಂಥ ರಾಜಕೀಯ ಲೆಕ್ಕಾಚಾರ ಸಿದ್ದರಾಮಯ್ಯನವ್ರಿಗಿದ್ರೆ, ಇದು ಈಗ ಆಗಿಬಿಟ್ರೆ ನಾನು ಮುಖ್ಯಮಂತ್ರಿ ಆಗುವುದು ಬಹುತೇಕ ಅನಿಶ್ಚಿತತೆ ಅನ್ನೋದು DK ಶಿವಕುಮಾರ್ ಅವ್ರಿಗಿರೋ ಭಯ. ಇವೆಲ್ಲದರ ನಡುವೆ ದೆಹಲಿ ಪರೇಡ್ಗೆ ಹೋಗಿದ್ದಾರೆ. ಹಾಗಾದರೆ ಯಾವೆಲ್ಲ ಶಾಸಕರುಗಳು ದೆಹಲಿಗೆ ಹೋಗಿದ್ದಾರೆ? TB ಜಯಚಂದ್ರ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿದ್ದಾರೆ, ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದಿರೋದು. ಅಶೋಕ್ ಪಟ್ಟಣ್ ರಾಮದುರ್ಗದಿಂದ, SN ಸುಬ್ಬಾರೆಡ್ಡಿ ಬಾಗೇಪಲ್ಲಿಯಿಂದ ಗೆದ್ದು ಬಂದಿದ್ದಾರೆ. C ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದಿಂದ ಗೆದ್ದು ಬಂದಿರೋದು. ಹಂಪನಗೌಡ ಬಾದರ್ಲಿ ಸಿಂಧೂರಿನಿಂದ ಈ ಹಿಂದೆಯೂ ಕೂಡ ಅವರು ಮಾತನಾಡಿದ್ರು, ನನಗೆ ಸಚಿವ ಸ್ಥಾನ ಬೇಕು ಅಂತ. DG ಶಾಂತನಗೌಡ ಹೊನ್ನಾಳಿಯಿಂದ ಗೆದ್ದಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿಯಿಂದ ಬಸವರಾಜ್ ಶಿವಣ್ಣವರ್ ಇವರು ಕೂಡ ದೆಹಲಿ. AR ಕೃಷ್ಣಮೂರ್ತಿ ಕೊಳ್ಳೇಗಾಲದಿಂದ ಗೆದ್ದು ಬಂದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವದ ಪ್ರಸಾದ್ ಅಬ್ಬಯ್ಯ 3 ಬಾರಿ ಗೆದ್ದು ಬಂದಿರುವಂಥ ಶಾಸಕರು. ಹಿರೇಕೆರೂರಿನ UB ಬಣಕಾರ್ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ ಸ್ಪರ್ಧೆ ಮಾಡಿರೋದು, ಗೆದ್ದಿದ್ದಾರೆ. GS ಪಾಟೀಲ್ ಗದಗ ಜಿಲ್ಲೆಯ ರೋಣ ವಿಧಾನಸಭಾ ಕ್ಷೇತ್ರ 3 ಬಾರಿ ಶಾಸಕರಾಗಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ ಇವರದು, ಹೀಗಾಗಿ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. K ಷಡಕ್ಷರಿ ತಿಪ್ಟೂರಿನಿಂದ ಗೆದ್ದು ಬಂದಿದ್ದಾರೆ. ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡಿ ಗೆದ್ದರು. ಬಂಗಾರಪೇಟೆಯ ನಾರಾಯಣ ಸ್ವಾಮಿಯು ಕೂಡ ದೆಹಲಿ. ಇದರ ಜೊತೆಗೆ ಅಪ್ಪಾಜಿ ನಾಡಗೌಡ ಸತತವಾಗಿ ಗೆದ್ದು ಬಂದಿದ್ದಾರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಿಂದ. ಬೆಂಗಳೂರಿನ ಗೋವಿಂದರಾಜನಗರದ ಪ್ರಿಯಕೃಷ್ಣ, ಶ್ರೀರಂಗಪಟ್ಟಣದ ರಮೇಶ್ ಬಂಡಿ ಸಿದ್ದೇಗೌಡ, ಅನೇಕಲ್ನ B ಶಿವಣ್ಣ, ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್, ಸಾಗರದ ಬೇಳೂರು ಗೋಪಾಲಕೃಷ್ಣ ಇವರೆಲ್ಲರೂ ಕೂಡ ದೆಹಲಿ. ಹಾಗಾದರೆ ದೆಹಲಿ ಹೋದ ಶಾಸಕರು CM ಪರವಾಗಿದ್ದಾರೆ, ಸಹಜವಾಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈ ಕಾಂಗ್ರೆಸ್ನಲ್ಲಿ ಎಷ್ಟು ಬಣಗಳಿದೆ? ಸಿದ್ದರಾಮಯ್ಯನವರ ಬಣ, DK ಶಿವಕುಮಾರ್ ಅವರ ಬಣ, ತಟಸ್ಥ ಬಣ ಅಂತಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಣ ಅಂತಿದೆ. ಈಗ ಹೋದವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಣದವರು ಅಂತ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅವರವರ ಬೇಡಿಕೆ ಅದು ಅಂತ ಸಿದ್ದರಾಮಯ್ಯನವರ ಮಾತು. 5 ರಾಜ್ಯಗಳ ಚುನಾವಣೆ, ಬಜೆಟ್ ಅಧಿವೇಶನ ಅಂತ ಹೇಳಿದ್ರು, ಇವೆಲ್ಲವೂ ಆಗಿದೆ. ಈಗ ಅಂದರೆ 2 ರಾಜ್ಯಗಳ ಚುನಾವಣೆಗಳು ಬಾಕಿ ಇದೆ. ಅದಾದ ನಂತರ ಇದಕ್ಕೊಂದು ಕಾರ್ಯಪ್ರವೃತ್ತಿ ಆಗಬೇಕು ಅನ್ನೋದು ಇದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ, ತಲೆದಂಡಕ್ಕೆ ಸೋಲು ಅಂತ. ಅಂದರೆ ಕಾಂಗ್ರೆಸ್ ಅಂದರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದ್ರ ಮೇಲೆ ನಾಯಕತ್ವ ನಿರ್ಧಾರ ಆಗುತ್ತೆ ಅನ್ನುವಂಥ ಚರ್ಚೆಗಳಾಗ್ತಾ ಇತ್ತಲ್ಲ, ಅದರ ನಡುವೆ ಇಂಥದ್ದೊಂದು ಬೆಳವಣಿಗೆ ಸದ್ಯಕ್ಕೆ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಡೆಲ್ಲಿಗೆ ಹೋದಂತಹ ಶಾಸಕರಿಗೆ DK ಶಿವಕುಮಾರ್ ವಾರ್ನಿಂಗ್ ಮಾಡಿದ. ನೋಡಿ, ಸಿದ್ದರಾಮಯ್ಯನವರು ಪರವಾಗಿದ್ದರೆ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ಇದು ಸಚಿವ ಸಂಪುಟ ಪುನರ್ರಚನೆ ಮಾಡುವಂಥ ಸಮಯ ಅಲ್ಲ. ಮಾಧ್ಯಮಗಳ ಮುಂದೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡಬಾರದು. ಪಕ್ಷದ ಚೌಕಟ್ಟಿನಲ್ಲಿ ಇವರೆಲ್ಲರೂ ಕೂಡ ಮಾತನಾಡಬೇಕು. ಒಂದು ವೇಳೆ ಯಾರಾದರೂ ಆ ಥರನಾಗಿ ಮಾತನಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ DK ಶಿವಕುಮಾರ್ ಕೊಡ್ತಾವೆ ವಾರ್ನಿಂಗ್. ಯಾವ ಕಾರಣಕ್ಕಾಗಿ ಕೊಡ್ತಾರೆ?
ಸಚಿವ ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯನವರ ಬಣದ ಶಾಸಕರೇ ಅತಿ ಹೆಚ್ಚು ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ. ಅವರು ಸಚಿವರಾದ ನಂತರ ನಾಳೆ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಅಭಿಪ್ರಾಯವನ್ನೇನಾದರೂ ಕೇಳಿದರೆ ಅವ್ರು ಏನು ಮಾಡ್ತಾರೆ ಅನ್ನುವಂಥ ಆತಂಕ ಡಿ ಕೆ ಶಿವಕುಮಾರ್ ಅವ್ರಿಗಿದೆ. ಇದೇ ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ಕೇಳಿಸ್ಕೊಳ್ಳಿ. ಎಲ್ಲ ಹೋಗಿದ್ದಾರೆ, CM ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒತ್ತಡ ರಾಜಕೀಯ ಅಂತ ಅದು ಮೇಲ್ನೋಟಕ್ಕೆ ಸಹಜವಾಗಿ ಗೊತ್ತಾಗ್ಬಿಡುತ್ತೆ. ಒಬ್ಬರಿಗೆ ಕುರ್ಚಿ ಉಳಿಸ್ಕೊಳ್ಬೇಕು, ಮತ್ತೊಬ್ಬರು ಆ ಕುರ್ಚಿಯನ್ನು ಏರಬೇಕು. ಆಗ್ತಾ ಇರುವಂಥ ಬೆಳವಣಿಗೆಗಳು ಮಾತ್ರ ಇಷ್ಟೇ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದಿನ 2 ವರ್ಷಗಳ ಕಾಲ ಮುಂದುವರಿಬೇಕು ಅಂತ ಅವರದ್ದು. ಈ 2 ವರ್ಷದಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರ ಪ್ರಯತ್ನ. ನಿಮಗೆ ಜಸ್ಟ್ ಇಮ್ಯಾಜಿನ್, ದೆಹಲಿಯಲ್ಲಿ ರಾಷ್ಟ್ರೀಯ ಮಾಧ್ಯಮಕ್ಕೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಒಂದು ಹೇಳಿಕೆ ಕೊಟ್ಟುಬಿಟ್ರು. ಶಾಸಕಾಂಗ ಪಕ್ಷದ ನಾಯಕನ ನಿರ್ಧಾರ ಶಾಸಕರು ಯಾರ ಪರವಾಗಿ ಅಭಿಪ್ರಾಯ ಮಂಡಿಸ್ತಾರೋ ಅವರ ಪರವಾಗಿ ಆಗಿರುತ್ತೆ. ಅವರು ಎಷ್ಟು ಸಂಖ್ಯೆ ಹೇಳ್ತಾರೆ ಆ ಸಂಖ್ಯೆಯ ಮೇಲೆ ನಿರ್ಧಾರ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸಂಖ್ಯೆಯ ವಿಚಾರದಲ್ಲಿ ಕಡಿಮೆ ಶಾಸಕರ ಬೆಂಬಲ ಇದೆ, ನನ್ನ ಪರವಾಗಿ ಅತಿ ಹೆಚ್ಚು ಶಾಸಕರು ಇದ್ದಾರೆ ಅಂತ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕುಳಿತುಕೊಂಡು ಒಂದು ಹೇಳಿಕೆ ಕೊಟ್ಟರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಆತಂಕ ಇದೆ. ಸಚಿವ ಸಂಪುಟ ಪುನರ್ರಚನೆ ಆದರೆ ಸಿದ್ದರಾಮಯ್ಯನವರ ಬಣದ ಸಚಿವರ ಸ್ಥಾನ ಜಾಸ್ತಿ ಆಗುತ್ತೆ, ಶಾಸಕರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಹೀಗಾಗಿ ಇದನ್ನು ತಡೆ ಹಿಡಿಬೇಕು ಅನ್ನೋ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಈ ಒತ್ತಡವನ್ನು ಹೇರುವ ಮುಖಾಂತರ ಮುಂದಿನ 2 ವರ್ಷಗಳ ಕಾಲ ಇದನ್ನು ಸಾರಾಸಗಟಾಗಿ ಮುಂದೆ ತಳ್ಳಿ ಹಾಕಬಹುದು ಎನ್ನುವಂಥ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ. ಇವೆಲ್ಲದರ ನಡುವೆ ದಾವಣಗೆರೆ ದಕ್ಷಿಣದಲ್ಲಿ ಆಗಿರುವಂಥ ಬೆಳವಣಿಗೆ. ದಾವಣಗೆರೆ ಬೆಂಕಿ, ಮುಸ್ಲಿಂ ನಾಯಕರು ಔಟ್. ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಯಾಸಿರ್ ಖಾನ್ ಪಠಾಣ್ ಇವರೆಲ್ಲರೂ ಕೂಡ ಒಂದು ಆರೋಪ ಮಾಡಿದ್ರು 2 ದಿನಗಳ ಹಿಂದೆ. ದಾವಣಗೆರೆ ದಕ್ಷಿಣದಲ್ಲಿ ನಮ್ಮದೇ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂತ ಅನೇಕ ಜನ ಷಡ್ಯಂತ್ರ ರೂಪಿಸಿದ್ರು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದ ಹಿನ್ನೆಲೆ ನಮ್ಮದೇ ಪಾರ್ಟಿಯ ಕೆಲ ನಾಯಕರೆಲ್ಲ ಷಡ್ಯಂತ್ರವನ್ನು ರೂಪಿಸಿ ಸೋಲಿಸುವ ಪ್ರಯತ್ನವನ್ನು ಮಾಡಿದ್ರು ಅಂತ ಅವರೆಲ್ಲ ಹೇಳಿಕೆ ಕೊಟ್ಟರು. ಎಲ್ಲ ಹೇಳಿಕೆಗಳ ನಂತರ ಏನಾಯಿತು? 3 ಬಾರಿ MLC ಆಗಿದ್ದಂಥ ಅಬ್ದುಲ್ ಜಬ್ಬಾರ್ KPCC ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ರು. ಹೀಗಾಗಿ KPCC ಅಲ್ಪಸಂಖ್ಯಾತ ವಿಭಾಗವನ್ನು ಕೂಡ ಡಿ ಕೆ ಶಿವಕುಮಾರ್ ಇದೀಗ ವಿಸರ್ಜನೆ ಮಾಡಿದ್ದಾರೆ. ಹೊಸದಾಗಿ ಅದನ್ನೇನೋ ನಾವು ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹ್ಮದ್ ಸ್ಥಾನಕ್ಕೂ ಕೂಡ ಕೊತ್ತು ರಾಜೀನಾಮೆಗೆ ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದೆ ಅನ್ನುವಂಥ ಸುದ್ದಿಗಳಿದೆ. ಯಾಕಂದರೆ ನಜೀರ್ ಅಹ್ಮದ್, ಜಮೀರ್ ಅಹ್ಮದ್ ಖಾನ್, ಅದಾದ ನಂತರ ಜಬ್ಬಾರ್ ಇವರ್ಯಾರು ಕೂಡ ಅಧಿಕೃತ ಅಭ್ಯರ್ಥಿಯ ಪರವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡಲಿಲ್ಲ ಅನ್ನೋದು ಯಾರ ವಾದ ಆಗಿತ್ತು? ಸಲೀಂ ಅಹ್ಮದ್, ರಿಜ್ವಾನ್ ಅರ್ಷದ್ ಸೇರಿದಂತೆ ಅನೇಕ ಜನ ಮಾತಾಗಿತ್ತು. ಎಲ್ಲ ಬೆಳವಣಿಗೆಗಳ ನಂತರ ಇದೀಗ ಜಬ್ಬಾರ್ ರಾಜೀನಾಮೆ ಕೊಟ್ಟಿದ್ದಾರೆ. ಇದರ ನಂತರ ನಜೀರ್ ಅಹ್ಮದ್ ಕೂಡ ರಾಜೀನಾಮೆ ಕೊಡ್ತಾರೆ ಎನ್ನುವಂಥ ಸುದ್ದಿಗಳಿದೆ. ಇವೆಲ್ಲ ಬೆಳವಣಿಗೆಗಳ ನಂತರ ಜಮೀರ್ ಅಹ್ಮದ್ ಖಾನ್ ಕೂಡ ಸಚಿವ ಸ್ಥಾನಕ್ಕೆ ಏನಾದರೂ ಕುತ್ತನ್ನು ತಂದುಕೊಳ್ತಾರಾ? ದಾವಣಗೆರೆ ದಕ್ಷಿಣಕ್ಕೆ ಬಂದರು. SS ಮಲ್ಲಿಕಾರ್ಜುನ್ ಅವರ ಜೊತೆಗೆ ಒಂದು ಪ್ರೆಸ್ ಮೀಟ್ ಮಾಡೋ ಪ್ರಯತ್ನ ಮಾಡಿದರು. ಏನು ಬಹಿರಂಗ ಪ್ರಚಾರ ಮಾಡಲಿಲ್ಲ. ಬಾಗಲಕೋಟೆಗೆ ಹೋಗಿ ಬಹಿರಂಗ ಪ್ರಚಾರ ಮಾಡೋ ಪ್ರಯತ್ನವನ್ನು ಜಮೀರ್ ಅಹ್ಮದ್ ಖಾನ್ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಈ ಮುಸ್ಲಿಂ ಅಂದರೆ 80,000 ಮತಗಳಿರುವಂತಹ ದಾವಣಗೆರೆ ದಕ್ಷಿಣದಲ್ಲಿ SDPI ಕ್ಯಾಂಡಿಡೇಟ್ಗೆ 13 ಜನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಜನ ಫಂಡಿಂಗ್ ಮಾಡಿದ್ದಾರೆ, ಆ ಮುಖಾಂತರ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಒಂದು ಟೀಮ್ ಕಾಂಗ್ರೆಸ್ನಲ್ಲಿ ಮಾಡ್ತಾ ಇದೆ. ಈ ಟೀಮ್ ಕಾಂಗ್ರೆಸ್ನಲ್ಲಿ ಇಂಥದ್ದೊಂದು ಆರೋಪ ಮಾಡಿದ ನಂತರ ಹೈಕಮಾಂಡ್ಗೆ ಇದರ ಬಗ್ಗೆ ವರದಿಗಳು ಹೋಗಿದೆ ಅಂತ. ಅಸಮಾಧಾನ ಕಾರಣ ಏನನ್ನೋದು ಗೊತ್ತಿದೆ. ಜಬ್ಬಾರ್ ಅಲ್ಲಿ ಪ್ರಮುಖವಾದಂಥ ಆಕಾಂಕ್ಷಿ ಆಗಿದ್ದರು, ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಕೆಲವರು ಯಾರು ಭರವಸೆ ಕೊಟ್ಟಿದ್ರಂತೆ. ಕೊನೆಗದು ಈಡೇರಲಿಲ್ಲ. ಸಮರ್ಥ ಶಾಮನೂರ್ಗೆ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಸಿಕ್ತು. ಟಿಕೆಟ್ ಸಿಕ್ಕ ನಂತರವೂ ಕೂಡ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆ ಕೊಟ್ಟರು. ಈ ಬಾರಿ ನಮ್ಮ ಗೆಲುವು 20% ಮತಗಳ ಕಡಿಮೆ ಆಗಬಹುದು ದಾವಣಗೆರೆ ದಕ್ಷಿಣದಲ್ಲಿ ಅಂತ. ಯಾವ ಕಾರಣಕ್ಕಾಗಿ? ಇವೆಲ್ಲದರ ಮೇಲ್ನೋಟವನ್ನು ನಾವು ಗಮನಿಸ್ತಾ ಹೋಗೋದಾದರೆ ಇಲ್ಲಿ ಕೆಲವೊಂದಿಷ್ಟು ಜನ ಇದರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತ. ಇದು ಕೂಡ ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯನವರ ಬಣದ ನಡುವೆ ಆಗ್ತಾ ಇರುವಂಥ ತಿಕ್ಕಾಟ ಅಂತ ಒಂದು ರಾಜಕೀಯ ಲೆಕ್ಕಾಚಾರ. ಮತ್ತೊಂದು ಕಡೆ ಇದರ ಜೊತೆಗೆ ಮುಸ್ಲಿಂ ನಾಯಕತ್ವಕ್ಕಾಗಿ
ಕಾಂಗ್ರೆಸ್ ಮುಸ್ಲಿಂ ನಾಯಕರಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಅಂತ ಮೇಲ್ನೋಟಕ್ಕೆ ಅಂದಾಜಿಸಲಾಗ್ತಾ ಇದೆ. ಇದೀಗ ದಾವಣಗೆರೆ ದಕ್ಷಿಣದಲ್ಲಿ ಮಾತ್ರ ಕ್ರಮ ತೆಗೆದುಕೊಳ್ಳುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ.